ಡಿಜಿಟಲ್ ಇಂಡಿಯಾ ಇಡೀ ಪ್ರಪಂಚದಾದ್ಯಂತ ಹೇಗೆ ಭಾರತ ಬದಲಾಯಿತು ಅನ್ನುವಂಥದ್ದನ್ನ ಕಳೆದ ಕೆಲ ವರ್ಷಗಳಿಂದ ನಾವು ಮಾತನಾಡ್ಕೊಳ್ತಾ ಬಂದಿದ್ವಿ. ಪ್ರಪಂಚವೂ ಕೂಡ ಮಾತನಾಡ್ಕೊಳ್ತಾ ಇತ್ತು. ಹೇಗೆ ಒಂದು ತರಕಾರಿ ಅಂಗಡಿಗಳಲ್ಲಿ UPI ಸ್ಕ್ಯಾನ್ ಮಾಡಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಭಾರತದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ ಅನೇಕ ದೇಶಗಳು ಇನ್ಸ್ಪೈರ್ ಆಗುವಂಥ ಕೆಲಸ ಆಗಿತ್ತು. ಕ್ಯಾಶ್ಲೆಸ್ ಆಗಬೇಕು ಅನ್ನುವಂಥ ಯೋಚನೆ ಭಾರತ ಏನು ಕನಸು ಕಾಣ್ತಾ ಇತ್ತೋ ಆ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡುವಂತಹ ಕೆಲಸ ಡಿಜಿಟಲ್ ಯುಗದಲ್ಲಿ ಆರಂಭವಾಗಿತ್ತು. ಅದು UPI ಮೂಲಕವಾಗಿ. ಆದರೆ ಕೆಲವರು ಆಗಿರುವಂತಹ ಬೆಳವಣಿಗೆಯಿಂದ, ಕೆಲವರು ಮಾಡಿರುವಂತಹ ಬೆಳವಣಿಗೆಯಿಂದ ಈಗ ಮತ್ತೆ ವಾಪಸ್ ಹೋಗ್ತೀವಾ ನಾವು ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಆದರೆ ಕೆಲವರು ಹೇಳ್ತಾ ಇದ್ದಾರೆ, ಕೆಲವರು ಮಾಡೋದ್ರಿಂದ ಎಲ್ಲವೂ ಕೂಡ ಬದಲಾಗೋದಿಲ್ಲ. ಕಾರಣ ತುಂಬ ಜನರಿಗೆ ಇದೇ ಅನುಕೂಲ ಆಗುತ್ತೆ. ಎಲ್ಲರೂ ಚಿಲ್ಲರೆ ಇಟ್ಕೊಂಡು ಎಲ್ಲರೂ ಓಡಾಡೋಕ್ಕಾಗತ್ತೆ. ₹1 ಚೇಂಜ್ ಕೊಡು ಅಂದರೆ ಯಾರು ಕೊಡ್ತಾರೆ ಈಗಿನ ಟೈಮಲ್ಲಿ ಅನ್ನೋ ಪರಿಸ್ಥಿತಿಗೆ ಹೋಗಿ ತಲುಪಿದೆ. ಸೊ ಈ ವಿಚಾರದಲ್ಲಿ ಈಗ ಬೇಕರಿ ಮತ್ತು ಕಾಂಡಿಮೆಂಟ್ಸ್ಗೆ ಟ್ಯಾಕ್ಸ್ ನೋಟಿಸ್ಗೆ ಶಾಕ್ ಆಗಿದ್ದು, ಮೋದಿ ಡಿಜಿಟಲ್ ಇಂಡಿಯಾ ಕನಸಿಗೆ ಬಹುದೊಡ್ಡ ಹೊಡೆತ ಕೊಡೋಕೆ ಮುಂದಾಗಿದ್ದು, ಲಕ್ಷ ಟ್ಯಾಕ್ಸ್ಗೆ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ UPI ಬೋರ್ಡ್ಗಳಿಲ್ಲ. ಈಗ ಟೀ ಅಂಗಡಿಗಳಲ್ಲೂ ಕೂಡ UPI ಪೇಮೆಂಟ್ ಇಲ್ಲ. ಬೇಕರಿ ಕಾಂಡಿಮೆಂಟ್ಸ್ನಲ್ಲೂ ಕೂಡ ಆನ್ಲೈನ್ ಪೇಮೆಂಟ್ಗೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ? ದರ್ ಇಸ್ ಎ ಲಿಮಿಟೇಷನ್. ಅಲ್ಲಿ ಒಂದು ಲಿಮಿಟೇಷನ್ ಅನ್ನು ಮಾಡಿಟ್ಟಿದ್ದಾರೆ. ನಿಮ್ಮ ವ್ಯವಹಾರಗಳು 40 ಲಕ್ಷದವರೆಗೂ ಇರಬೇಕು, ಅದರ ಮೇಲೆ ಆದರೆ ನೀವು ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ. ಸೊ ಅದಕ್ಕೀಗ ಕಳೆದ 1-2 ವರ್ಷಗಳಿಂದ ಇವರು ಏನು ಕಟ್ಟಿಲ್ಲ. ಅದಕ್ಕೆ ಅದೆಲ್ಲ ಸೇರಿ ಈಗ ಕೆಲವರಿಗೆ 40 ಲಕ್ಷ, 60 ಲಕ್ಷ, 1 ಕೋಟಿಯವರೆಗೂ ಕೂಡ ಟ್ಯಾಕ್ಸ್ ಬಂದಿದ್ದಕ್ಕೆ ಯಾವುದನ್ನು ಕೂಡ UPI ಇಟ್ಕೊಳ್ಳಾರ್ದೇನೆ ಕ್ಯಾಶ್ ಕೊಡಿ, ಕಾಸು ಕೊಡಿ ಪ್ಲೀಸ್ ಅಂತ ಬೋರ್ಡ್ಗಳನ್ನು ಈಗ ಹಾಕಿದ್ದಾರೆ. ಕ್ಯಾಶ್ ಇಂದ ಮಾತ್ರ ವ್ಯವಹಾರ ಅನ್ನೋ ಮಟ್ಟಕ್ಕೆ ಹೋಗಿ ತಲುಪಿದೆ. ಡಿಜಿಟಲ್ ಪೇಮೆಂಟಿಗೆ ಎನ್ಕರೇಜ್ ಮಾಡಬೇಕಾಗಿರುವಂಥ ವಾಣಿಜ್ಯ ತೆರಿಗೆ ಇಲಾಖೆ ಈ ಮೂಲಕವಾಗಿ ಡಿಜಿಟಲ್ ಪೇಮೆಂಟನ್ನು ಕಡಿಮೆ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಡಿಜಿಟಲ್ ಪೇಮೆಂಟ್ ಕಡಿಮೆ ಆದರೆ, ಕ್ಯಾಶ್ ವ್ಯವಹಾರಗಳಾಗಿ ಶುರು ಆದರೆ, ಬ್ಲ್ಯಾಕ್ ಮನಿಗಳ ವ್ಯವಹಾರ ಜಾಸ್ತಿ ಆಗಿ ಶುರುವಾಗುತ್ತೆ. ಮತ್ತೆ ಅದೇ ಸಿಸ್ಟಮ್ಗೆ ಹೋಗ್ತೀವಿ ನಾವು. ಇದು ಬದಲಾವಣೆ ಆಗಬೇಕು. ಆಮೇಲೆ ಇನ್ ಡೀಟೇಲ್ ಆಗಿ ವಿಚಾರಕ್ಕೆ ಆಮೇಲೆ ಬರೋಣ ಏನೇನಾಗಿದೆ ಅಂತೇಳಿ. ಈಗ ಸದ್ಯಕ್ಕೆ ಎಲ್ಲವನ್ನ ಕಿತ್ತಾಕ್ತಾ ಇದ್ದಾರೆ ಅಂಗಡಿ ಮಾಲೀಕರು. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವುದನ್ನು ಇಟ್ಕೊಳ್ತಾ ಇಲ್ಲ. UPI ಪೇಮೆಂಟೇ ಬೇಡ ಅಂತಿದ್ದಾರೆ. ನೋ ಗೂಗಲ್ ಪೇ, ನೋ ಫೋನ್ ಪೇ, ನೋ Paytm, ಡಿಜಿಟಲ್ ಪೇಮೆಂಟ್ಗೆ ಗುಡ್ ಬೈ ಅಂತ ಹೇಳಿ ಕ್ಯಾಶ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಬೆಂಗಳೂರಿನ ಬೇಕರಿಗಳಲ್ಲಿ ಓನ್ಲಿ ಕ್ಯಾಶ್ ಬೋರ್ಡ್ ಅನ್ನು ಹಾಕಿದ್ದಾರೆ. QR ಕೋಡ್ ಪೇಪರ್ ಹರಿದು ಹಾಕ್ತಾ ಇದ್ದಾರೆ ಮಾಲೀಕರು. ಕಮ್ಮನಹಳ್ಳಿ, ಮಾರತಹಳ್ಳಿ ಈ ಭಾಗದಲ್ಲಿರುವಂತಹ ಬೇಕರಿಗಳಲ್ಲಿ ಬೋರ್ಡ್ಗಳು ಕಾಣಿಸಿಕೊಳ್ಳುತ್ತಾ ಇದೆ. UPI ಸಹವಾಸನೆ ಬೇಡ ಅಂತ ಕ್ಯಾಶ್ ಮೊರೆ ಹೋಗಿದ್ದಾರೆ. ಸೊ ಈ ಕ್ಯಾಶ್ ಮೊರೆ ಹೋಗೋಕ್ಕೆ ಕಾರಣಗಳು ಏನು ಅಂತ ಅಂದ್ರೆ, ಅವರಿಗೆ ಟ್ಯಾಕ್ಸ್ ಕಟ್ಟುವಂತ ಪರಿಸ್ಥಿತಿ ಬಂದಿದೆ. ಬಹಳ ಚೆನ್ನಾಗಿದೆ ಈ ವಿಚಾರದಲ್ಲಿ. ಗ್ರಾಹಕರು ಮತ್ತು ವರ್ತಕರ ನಡುವೆ ನಡೆಯುವಂತಹ ಕೆಲವೊಂದಿಷ್ಟು ಈ ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ. ಈಗ UPI ಅನ್ನು ಕ್ಯಾನ್ಸಲ್ ಮಾಡಿಕೊಂಡು ಕ್ಯಾಶ್ ವ್ಯವಹಾರಕ್ಕೆ ಹೋಗಿದ್ದಾರೆ. ಹೇಗಾಗತ್ತೆ ಇದು ಅನ್ನುವಂಥದ್ದನ್ನು ನೋಡೋಣ. ನೋಡಿ, 40 ಲಕ್ಷ ಲಿಮಿಟೇಷನ್ ಅಂತೂ ಕೊಟ್ಟುಬಿಟ್ಟಿದ್ದಾರೆ. ಅದರ ಮೇಲ್ಗಡೆಗೆ ನಿಮ್ಮ ವ್ಯವಹಾರ ಆದರೆ ಒಂದಿಷ್ಟು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ UPI ಟ್ರಾನ್ಸಾಕ್ಷನ್ ವಿಚಾರದಲ್ಲಿ. ಅಲ್ಲಿಯವರೆಗಾದರೂ ಕೂಡ ಅದ್ರ ಮೇಲೆ ಆದಾಗಲೂ ಕೂಡ ನಾನು ಕಟ್ಟಲ್ಲ ಅನ್ನುವಂಥದ್ದಾದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಈಗ ವಾಣಿಜ್ಯ ಇಲಾಖೆಯವರು ಕೇಳ್ತಾ ಇದ್ದಾರೆ. ಬಟ್ ಆಗುವಂಥದ್ದೇನು? ನೀವೇನು ನಿಮ್ಮ ಕೈಯಿಂದ ಕಟ್ಟಬೇಡಿ, ನೀವೇನು GSTಯನ್ನು ಹಾಕ್ತೀರಾ ಜನರ ಮೇಲೆ, ಟ್ಯಾಕ್ಸ್ ಮೇಲೆ, ಅದನ್ನೇ ಕಟ್ಟಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋದೇ ಆದರೆ ನೀವು ಕೂಡ ನಮ್ಮ ಜೊತೆಗೆ ಕರೆ ಮಾಡಿ ಮಾತನಾಡಬಹುದು, ಹೇಳಬಹುದು ನಿಮ್ಗೇನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಟೀ ಅಂಗಡಿ ಅಂತಂದಾಗ ಅವನು ಸಕ್ಕರೆ ತೊಗೊಂಡು ಬರ್ತಾನೆ, ಅದಕ್ಕೆ ಚಹಾ ಪುಡಿ ತೊಗೊಂಡು ಬರ್ತಾನೆ, ಹಾಲು ತೊಗೊಂಡು ಬರ್ತಾನೆ. ಅವನು ಅದೆಲ್ಲ ಸೇರಿನೇ ಅವನೊಂದು ರೇಟನ್ನು ಫಿಕ್ಸ್ ಮಾಡ್ತಾನೆ. ಒಂದು ₹10, ₹15, ₹20, ₹25. ಅವನು ಯಾವುದ್ರ ಮೇಲೆ ಹಾಕಿರ್ತಾನೆ ಆ ರೇಟನ್ನು? ಸಕ್ಕರೆ ರೇಟ್ ಜಾಸ್ತಿ ಆಯಿತು, ಚಹಾ ಪುಡಿ ರೇಟ್ ಜಾಸ್ತಿ ಆಯಿತು, ಹಾಲಿನ ರೇಟ್ ಜಾಸ್ತಿ ಆಯಿತು ಅಂತ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ನಿಜಕ್ಕೂ ಕೂಡ ಇದು ಒಂದು ರೀತಿಯಾಗಿ ಯಾವ ರೀತಿಯಾಗಿದೆ ಅಂತಂದರೆ, ಗ್ರಾಹಕರಿಂದ ತೆಗೆದುಕೊಂಡಂಥದ್ದನ್ನು ಕೂಡ ನಾನು ಕಟ್ಟೋದಿಲ್ಲ ಅನ್ನುವಂತಹ ಮಟ್ಟಕ್ಕೆ ಹೋಗಿ ತಲುಪಿದ್ದಾರೆ. ಆ್ಯಕ್ಚುಲಿ ವಾಣಿಜ್ಯ ಇಲಾಖೆಯವರು, ತೆರಿಗೆ ಇಲಾಖೆಯವರು ಈ ನಿಟ್ಟಿನಲ್ಲಿ
ವರ್ತಕರ ಜೊತೆಗೆ ಒಂದಿಷ್ಟು ಮಾತುಕತೆಗಳನ್ನು ಮಾಡಿ ಬಗೆಹರಿಸಬಹುದಾಗಿತ್ತು ಇದನ್ನ. ಕ್ಯಾಶ್ ವ್ಯವಹಾರಕ್ಕೆ ತಂದಿಡುವಂಥ ಪರಿಸ್ಥಿತಿಗೆ ತಂದಿಟ್ಟು ಬರೋದನ್ನು ಕೂಡ ಬರದೇ ಇರೋ ರೀತಿಯಲ್ಲಿ ಮಾಡ್ಕೊಳ್ಳುತ್ತಾ ಅಂತ ಇಲಾಖೆ. ಈಗಂತೂ ಅದೇ ಆಗ್ತಾ ಇದೆ ಅರುಣ್. ಬೆಂಗಳೂರಿನಲ್ಲಿ ಯಾವುದೇ ಬೇಕರಿಗೆ ಹೋಗಿ, ದಿನಸಿ ಅಂಗಡಿಗೆ ಹೋಗಿ, ಸಣ್ಣ ಪುಟ್ಟ ಟೀ ಅಂಗಡಿಗೆ ಹೋಗ್ಲಿ ಅಂದರೆ ತಳ್ಳುಗಾಡಿಯವರು ಕೂಡ ಈಗ ಕ್ಯಾಶನ್ನು ಕೇಳುವಂತಹ ಮಟ್ಟಿಗೆ ಬಂದಿದ್ದಾರೆ. ಕ್ಯಾಶನ್ನೇ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬೋರ್ಡ್ ಕೂಡ ಅಳವಡಿಕೆ ಮಾಡಿದ್ದಾರೆ. GST ಸಮಸ್ಯೆ ಇದೆ, ಕ್ಯಾಶ್ ಮಾತ್ರ ಕೊಡಿ ಅನ್ನುವಂತಹ ಬೋರ್ಡ್ಗಳು ಕೂಡ ಅಂಗಡಿ ಬೇಕರಿಗಳ ಮುಂಭಾಗ ರಾರಾಜಿಸ್ತಾ ಇದೆ. ಈ ಮಟ್ಟಿಗೆ GST ಅಂದರೆ ಟ್ಯಾಕ್ಸ್ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳು GST ಹೆಸರಿನಲ್ಲಿ ವರ್ತಕರನ್ನ ಹೆದರಿಸ್ತಾ ಇದ್ದಾರೆ. ಇದರ ನೇರ ಪರಿಣಾಮ ಗ್ರಾಹಕರಿಗೆ ತಟ್ತಾ ಇದೆ. ಯಾಕಂದ್ರೆ ಯಾರೂ ಕೂಡ ಈಗ ಕ್ಯಾಶ್ನಲ್ಲಿ ವ್ಯವಹಾರ ಮಾಡೋದಿಲ್ಲ. ಎಲ್ಲರೂ ಕೂಡ UPI ಮೂಲಕವೇ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತೀವಿ. ₹1 ಕೇಳಿದ್ರು ಕೂಡ ಈಗ ಗೂಗಲ್ ಪೇ, ಫೋನ್ ಪೇ ಅಂತಾನೆ ತಡ್ಕಾಡೋರೇ ಹೆಚ್ಚಿನ ಮಂದಿ ಇದ್ದಾರೆ. ಸೊ ಹಾಗಾಗಿ ಈಗ ಇಷ್ಟೊಂದು ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಖಂಡಿತವಾಗ್ಲೂ ಸಣ್ಣ ವರ್ತಕರಿಗೆ ಏನಿದ್ದಾರೆ ಇವರಿಗೆ GSTಯ ಬಗ್ಗೆ ಅರಿವೇ ಇರಲಿಲ್ಲ ಅಷ್ಟೊಂದಾಗಿ. ಸೊ ಒಂದು ದೊಡ್ಡ ಮಟ್ಟದ ಕ್ಯಾಂಪೇನ್ಗಳನ್ನು ಹಮ್ಮಿಕೋಬೇಕಾಗಿತ್ತು, ಅವರಿಗೆ ಅರಿವನ್ನು ಮೂಡಿಸಬೇಕಾಗಿತ್ತು. ಈಗ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ತುಂಬಾ ಜನ ಈಗ ರಾಜಿ ತೆರಿಗೆ ಪದ್ಧತಿ ಏನಿದೆ ಅದು 1% ತೆರಿಗೆ ಪಾವತಿ, 1.5 ಕೋಟಿಯ ಒಳಗಡೆ ವಹಿವಾಟಿದ್ದವರು ಅದನ್ನ ಮಾಡ್ಕೊಂಡಿದ್ದಾರೆ. ಕೇವಲ 10% ಅಷ್ಟೇ ವರ್ತಕರಿಗೆ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕೇವಲ 10% ವರ್ತಕರಿಗೆ ಇವರು ಅರಿವನ್ನ ಮೂಡಿಸಬಹುದಾಗಿತ್ತು. ಅದರ ಬದಲು ಇಡೀ ಕರ್ನಾಟಕದಲ್ಲಿ ಈಗ ಕ್ಯಾಶ್ ವಹಿವಾಟನ್ನ ಬದಲು ಮಾಡೋದು ಅಂದ್ರೆ ನಿಜಕ್ಕೂ ಕೂಡ ಇದು ಹಾಸ್ಯಾಸ್ಪದ. ಸೊ ಹಾಗಾಗಿ ಅಧಿಕಾರಿಗಳು ಅರಿವು ಮೂಡಿಸಬೇಕಾಗಿತ್ತು. ಈಗ ತರಕಾರಿ, ಹಣ್ಣು ಏನಿದೆ ಅದು ತೆರಿಗೆ ವ್ಯಾಪ್ತಿಗೆ ಒಳಪಡೋದಿಲ್ಲ ಅರುಣ್. ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ನೋಟಿಸ್ ಕೊಟ್ರಿ ಅಂತ ಕೇಳಿದ್ರೆ, ನೀವು ಬನ್ನಿ ಕಚೇರಿಗೆ ಬಂದು ದಾಖಲಾತಿಗಳನ್ನ ಸಲ್ಲಿಕೆ ಮಾಡಿ, ಟ್ಯಾಕ್ಸ್ ಅನ್ನ ನಾವು ವಿನಾಯಿತಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಿನಾಕಾರಣ ಇದನ್ನ ಮಾಡ್ತಾ ಇದ್ದಾರೆ ಏನು ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಅವ್ರು ಹೇಳ್ತಾ ಇರುವಂತದ್ದು GST ಅಡಿಯಲ್ಲಿ ಯಾರೆಲ್ಲ ನೋಂದಾವಣಿ ಮಾಡ್ಕೊಂಡಿರಲ್ವೋ ಅವರ ಸಮಗ್ರ ವಹಿವಾಟು ಅಂದ್ರೆ ತೆರಿಗೆ ವಿನಾಯಿತಿ ಇದ್ರೂ ಕೂಡ ಅದು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಅದರ ಎಲ್ಲ ವಹಿವಾಟನ್ನ ನಾವು ಕೊಡ್ತೀವಿ. ಆ ಒಂದು ನೋಟಿಸ್ ಬಂದ ಬಳಿಕ ಅವರು ತೆರಿಗೆ ವಿನಾಯಿತಿಯ ವಿಚಾರದಲ್ಲಿ ಬಿಲ್ಗಳನ್ನು ತೆಗೆದುಕೊಂಡು ಬರಬೇಕು. ಎಷ್ಟರದು 2021ರಿಂದ ಕೂಡ ನೋಟಿಸನ್ನು ಕೊಟ್ಟ ಒಂದು ಉದಾಹರಣೆಗಳು ಇದಾವೆ. ಬಹುತೇಕರಿಗೆ 2021ರಿಂದ ನೋಟಿಸನ್ನು ಕೊಟ್ಟಿದ್ದಾರೆ. ಹೋಗ್ಲಿ, 1 ವರ್ಷದ ಟ್ರಾನ್ಸಾಕ್ಷನ್ ಏನಾಗಿದೆ, ತೆರಿಗೆ ವಿನಾಯಿತಿ ಇರುವಂಥದ್ದು, ಅದರ ಬಿಲ್ಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಬಹುತೇಕರ ಬಳಿ ಕೇಳಿದ್ರೆ, ವರ್ತಕರ ಬಳಿ ಕೇಳಿದ್ರೆ, ನಮಗೆ ನಿನ್ನೆ ಮೊನ್ನೆದೇ ನಾವು ಬಿಲ್ಗಳನ್ನು ಇಟ್ಕೊಂಡಿರೋದಿಲ್ಲ, ಇನ್ನು 1 ವರ್ಷದ ಕೇಳಿದ್ರೆ ಹೇಗೆ ಕೊಡೋದು ನಾವು ಅನ್ನುವಂಥದ್ದು ಒಂದು ಸಮಸ್ಯೆ. ಆದರೆ ಇನ್ನು ಸಣ್ಣ ಪುಟ್ಟ ಅಂಗಡಿಗಳಿಗೆ ತೆರಿಗೆ ವಿನಾಯಿತಿ ಇರುವಂತಹ ಹಾಲ್ ಆಗಿರ್ಬೋದು ಅಥವಾ ಬ್ರೆಡ್ ಆಗಿರ್ಬೋದು ಅದರ ಬಿಲ್ಗಳು ಸಿಗೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಇದೆ. ಸೊ ಹಾಗಾಗಿ ಇದು ದೊಡ್ಡ ಮಟ್ಟದ ಸಮಸ್ಯೆಗೆ ಕಾರಣವಾಗಿದೆ. ಭಯವನ್ನು ಹುಟ್ಟು ಹಾಕಬಾರ್ದಾಗಿತ್ತು, ಈ ವಿಚಾರದಲ್ಲಿ ಅರಿವನ್ನು ಮೂಡಿಸಬೇಕಾಗಿತ್ತು. ಅಧಿಕಾರಿಗಳ ಎಡವಟ್ಟು ಈಗ ದೊಡ್ಡ ಮಟ್ಟದ ಮೋದಿ ಕನಸಿನ ಡಿಜಿಟಲ್ ಇಂಡಿಯಾಗೆ ಕೊಳ್ಳಿಡುವಂತಹ ಪರಿಸ್ಥಿತಿಯಲ್ಲಿ ಬಂದಿದೆ ಅರುಣ್. ಓಕೆ ಪವಿತ್ರ, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು. ನೋಡಿ, ಈ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಇದನ್ನ ನಿರ್ವಹಿಸಬೇಕಾಗಿತ್ತು. ಬೆಣ್ಣೆಯಲ್ಲಿ ಒಂದು ಕೂದಲನ್ನು ಎತ್ತಿ ಹಿಡಿಯೋ ರೀತಿಯಲ್ಲಿ, ತೆಗೆದುಹಾಕೋ ರೀತಿಯಲ್ಲಿ ಮಾಡಬೇಕಾಗಿತ್ತು ಇಲಾಖೆ. ಬಟ್ ಹಂಗೆ ಮಾಡಲಿಲ್ಲ. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಗೊತ್ತಾಗೋ ರೀತಿಯಲ್ಲಿ ಇದನ್ನು ಜಗಜ್ಜಾಹೀರಾತು ಮಾಡಿಬಿಟ್ರು. ಇದರ ಪರಿಣಾಮ ಏನಾಗುತ್ತೆ, ವ್ಯಾಪಾರಸ್ಥರು ಇನ್ನು ಮುಂದೆ ಎಲ್ಲೇನೋ ಹಂಗಾಯ್ತಂತೆ ಬಿಡು, ನಾವು ತೆಗೆದುಹಾಕ್ಬಿಡೋಣ ಅಂತೇಳಿ ತೆಗೆದುಬಿಟ್ಟು ಕ್ಯಾಶ್ ಹೋಗ್ಬಿಡ್ತಾರೆ. ಇದರ ಅರ್ಥ ಸೂಕ್ಷ್ಮವಾಗಿರುವಂಥದ್ದನ್ನು ಅಧಿಕಾರಿಗಳು ಅರ್ಥ ಮಾಡ್ಕೊಳ್ಬೇಕು.